ಇಲ್ಲಿ ತನಕ ಮೂರೇ ಮೂರು ಪೆಗ್ಗಿಗೆ ಅಂತೇಳಿ ತ್ರೀ ಪೆಗ್ ಸಾಂಗ್ ಮೂಲಕ ರ್ಯಾಪರ್ ಆಗಿ ಕನ್ನಡದಲ್ಲಿ ಒಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿದಂತ ಚಂದನ್ ಶೆಟ್ಟಿ ಅವರು ಈಗ ತ್ರಿಬಲ್ ಸ್ಟಾರ್ ಆಗಿ ಪೊಲೀಸ್ ಆಗಿ ಇಂಡಸ್ಟ್ರಿ ಕಾಲಿಟ್ಟಿದ್ದಾರೆ. ಸೊ ತಮ್ಮ ಮೊದಲ ಸಿನಿಮಾ ರಿಲೀಸ್ಗೆ ತುಂಬಾ ಹತ್ತಿರದಲ್ಲಿದೆ. ಈಗಷ್ಟೇ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ. ಈ ಬಗ್ಗೆ ಮಾತಾಡ್ಸೋಣ. ನಮಸ್ತೆ ಚಂದನ್ ಅವರೇ. ಆರಾಮ್. ಟ್ರೈಲರ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಬಂದಿದೆ. ಮೊದಲೇ ಹೇಳಿದಾಗೆ ತ್ರೀ ಪೆಗ್ ಅಂತ ಸಾಂಗ್ ಮೂಲಕ ಬಂದ್ರೆ ಈಗ ತ್ರಿಬಲ್ ಸ್ಟಾರ್ ಆಗಿ ಬಂದಿದ್ದೀರಿ. ಸೊ ಇಲ್ಲಿ ತನಕ ಲುಕ್ ನೋಡಿದ್ವಿ, ಬಟ್ ಸಿನಿಮಾದಲ್ಲಿ ನಿಮ್ ನಟನೆ ಹೇಗೆ ಕಾಣುತ್ತೆ ಅಂತ ನೋಡಿರ್ಲಿಲ್ಲ ಆ ಪಾತ್ರದಲ್ಲಿ. ಸೊ ಸಾಂಗ್ ಎಲ್ಲ ಗೊತ್ತಾಗಿತ್ತು, ಎಲ್ಲರಿಗೂ ರೀಚ್ ಆಗಿದೆ. ಬಟ್ ಟ್ರೈಲರ್ ತುಂಬಾ ಅದ್ಭುತವಾಗಿ ಬಂದಿದೆ. ಮೊದಲ ಸಿನಿಮಾ ಅಂತ ಅನ್ಸೋದಿಲ್ಲ. ಸೊ ನಿಮ್ಗೆ ನಿಮ್ಮ ಟ್ರೈಲರ್ ನೋಡಿದಾಗ ಫಸ್ಟ್ ಅನ್ಸಿದ್ದು ಅನುಭವ ಹೇಗಿತ್ತು ಆಸ್ ಅ ನಟನಾಗಿ? ನನಗೇನೆ ಆಕ್ಚುಲಿ ತುಂಬಾ ಖುಷಿ ಆಯ್ತು. ಆಕ್ಚುಲಿ ಇವತ್ತು ಆ ಮ್ಯೂಸಿಕ್ ಜೊತೆ ಎಲ್ಲ ಈ ದೊಡ್ಡ ಸ್ಪೀಕರ್ ಅಲ್ಲಿ ನೋಡ್ಬೇಕಾದ್ರೆ ತುಂಬಾ ನರ್ವಸ್ ಆಗಿತ್ತು ನನಗೆ. ಅದೇನೋ ಇವತ್ತು ನನ್ಗೆ ಆ ಟ್ರೈಲರ್ ನೋಡ್ಬೇಕಾದಾಗ ಎಲ್ಲರೂ ಟ್ರೈಲರ್ ಆದ ತಕ್ಷಣ ಎಲ್ಲ ಕ್ಲಾಪ್ ಮಾಡಿದ್ರು. ಯೂಶುವಲಿ ಪ್ರೆಸ್ ಮೀಟ್ಸ್ ಅಲ್ಲಿ ಅಷ್ಟೊಂದು ಕ್ಲಾಪ್ಸ್ ಅಷ್ಟೊಂದೆಲ್ಲ ಇರೋದಿಲ್ಲ. ಸೊ ಪ್ರೆಸ್ ಅವರೇನೆ ಕ್ಲಾಪ್ ಮಾಡಿದ್ದಾರೆ ಅಂತಂದ್ರೆ ಖಂಡಿತವಾಗ್ಲೂ ಟ್ರೈಲರ್ ಚೆನ್ನಾಗಿದೆ ಅಂತ ನನಗೆ ಅನಿಸ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಸಾಂಗ್ಸ್ ಮುಖಾಂತರ ಬರ್ತಾ ಇದೆ. ಇವಾಗ ಒಂದು ಟ್ರೈಲರ್ ಆಕ್ಟಿಂಗ್ ನನ್ನ ಪ್ರತಿಭೆನ ಜನಗಳ ಮುಂದೆ ತೆಗೆದಿಡ್ತಾ ಇದ್ದೀನಿ ಆಸ್ ಅ ಲೀಡ್ ಆಕ್ಟರ್ ಆಗಿ. ಇನ್ನು ಫ್ಯೂಚರ್ ಅಲ್ಲಿ ಒಂದಷ್ಟು ಒಳ್ಳೊಳ್ಳೆ ಸಬ್ಜೆಕ್ಟ್ ಗಳೇನಾದ್ರು ಬಂತು ಅಂದ್ರೆ ಖಂಡಿತವಾಗ್ಲೂ ಮಾಡುವಂತ ಎಲ್ಲ ಒಂದು ಇದೆ. ಅಂಡ್ ಸೂತ್ರಧಾರಿ ಮೇ 9ನೇ ತಾರೀಕು ರಿಲೀಸ್ ಆಗ್ತಿದೆ. ಥಿಯೇಟರ್ಗೆ ಬಂದ್ಬಿಟ್ಟು ನಿಮ್ಮ ಮನೆ ಹುಡುಗ ಚಂದನ್ ಶೆಟ್ಟಿ ಹಿಂಗ್ ಮಾಡಿದಾನೆ ಅಂತ ಒಂದ್ಸಲ ನೋಡ್ಬಿಡಿ ಸಾಕಷ್ಟೇ. ಸಾಮಾನ್ಯವಾಗಿ ಸಿನಿಮಾದ ಸಾಂಗ್ ರಿಲೀಸ್ ಅನ್ನುವಾಗ ಜಾಲಿಯಾಗಿ ಚಂದನ್ ಶೆಟ್ಟಿ ಅವ್ರು ನೋಡ್ತಾರೆ. ಬಟ್ ಸಿನಿಮಾ ರಿಲೀಸ್ ಆಸ್ ನಾಯಕ ಅಂತ ಬಂದಾಗ ಮುಖದಲ್ಲಿ ಒಂದು ಭಯ ಕಾಣ್ತಾ ಇರುತ್ತೆ ಅಥವಾ ಮನಸ್ಸಲ್ಲಿ ಇದ್ದಿದ್ದೇ ಇರುತ್ತೆ. ಸೊ ಅದು ಕಾಡ್ತಾ ಇದೆ ಅಂತ ರಿಲೀಸ್ ಡೇಟ್ ಹತ್ರ ಬರ್ತಿದ್ದಂಗೆ ಖಂಡಿತವಾಗ್ಲೂ ನರ್ವಸ್ನೆಸ್ ಇದ್ದೇ ಇದೆ. ಬಟ್ ಥಿಯೇಟರ್ ಅಲ್ಲಿ ಜನ ಎಂಜಾಯ್ ಮಾಡ್ತಾರೆ ಅಂತ ಅನ್ಕೊಳ್ತೀನಿ. ಡೈಲಾಗ್ಸ್ ಗಳೆಲ್ಲ ಚೆನ್ನಾಗಿ ಬಂದಿದೆ. ಅದೊಂದು ಮಧ್ಯದ ಒಂದು ಸೊ ಅದೊಂದು ಡೈಲಾಗ್ ಒಂದು ಆಕ್ಚುಲಿ ಫೇಮಸ್ ಆಗ್ತಾ ಇದೆ, ವೈರಲ್ ಆಗ್ತಾ ಇದೆ ಇವಾಗ. ಸೊ ನೋಡೋಣ. 9ನೇ ತಾರೀಕಿಗೆ ನಾನಂತೂ ತುಂಬಾ ಸಜ್ಜಾಗಿ ಕಾಯ್ತಾ ಇದ್ದೀನಿ. 9ನೇ ತಾರೀಕು ಬೆಳಗ್ಗೆ 1 ಗಂಟೆ ಅಷ್ಟೊತ್ತಿಗೆ ನನ್ನ ಲೈಫ್ ಡಿಸೈಡ್ ಆಗ್ಬಿಟ್ಟಿರುತ್ತೆ ಸರ್. ರಿಯಲಿಸ್ಟಿಕ್ ಸ್ಟೋರಿ ಏನಾದ್ರು ಇದೆಯಾ ಅಂತ ನಮ್ಗೆ? ಯಾಕಂದ್ರೆ ಕಿಡ್ನಾಪ್ ಆಗಲಿ ಮತ್ತೊಂದಾಗಲಿ ಒಂದಷ್ಟು ಕ್ರೈಮ್ ಥ್ರಿಲ್ಲರ್ ಅಂದಾಗ ಸಾಮಾನ್ಯವಾಗಿ ಯಾವ್ದಾದ್ರು ರಿಯಲಿಸ್ಟಿಕ್ ಸ್ಟೋರಿಗಳನ್ನ ಇಟ್ಕೊಂಡು ಕಥೆ ಮಾಡಿದಾಗ ಅದಕ್ಕೊಂದು ಬೇರೆ ತರದ ಒಂದು ಸ್ಕ್ರೀನ್ ಪ್ಲೇ ಅದೆಲ್ಲವೂ ಬರುತ್ತೆ. ಸೊ ಈ ಸಿನಿಮಾದಲ್ಲಿ ಅಂತರದೇನ ಪ್ರಯೋಗ ನಡೆದಿದೆಯಾ ಅಂತ? ಈ ಸಿನಿಮಾದಲ್ಲೂ ಕೂಡ ರಿಯಲ್ ಬೇಸ್ಡ್ ಆನ್ ಟ್ರೂ ಸ್ಟೋರೀಸ್ ಅಂತ ಹೇಳಿದ್ರೆ ಕೆಲವೊಂದು ಇನ್ಸಿಡೆಂಟ್ ಗಳನ್ನ ಡೈರೆಕ್ಟರ್ ನೋಟ್ ಡೌನ್ ಮಾಡ್ಕೊಂಡು ಸೊ ಅವ್ರದೇ ಆದಂತಹ ಹೊಸ ಥಾಟ್ಸ್ ಗಳನ್ನ ಅಂದ್ರೆ ಎಲ್ಲೂ ಅದನ್ನ ನಾನ್ ನೋಡಕ್ ಸಿಕ್ಕಿಲ್ಲ ನನ್ಗೆ. ಅಂದ್ರೆ ಕೆಲವೊಂದು ಬೇರೆ ಬೇರೆ ಭಾಷೆಗಳಲ್ಲಿ ಈ ಒಂದ್ ಸ್ವಲ್ಪ ಸೇಮ್ ನಾಟ್ ಸಿಮಿಲರ್ ಟಚ್ ಮಾಡಿದ್ದಾರೆ. ಬಟ್ ನಾವು ನಮ್ದೇ ಆದಂತ ಸ್ಟೈಲ್ ಅಲ್ಲಿ ಅದನ್ನ ಬೇರೆ ತರ ನಾವು ಶೂಟ್ ಮಾಡಿದೀವಿ, ಸ್ವಲ್ಪ ಕಥೆನ ಚೇಂಜ್ ಮಾಡ್ಕೊಂಡು. ಸೊ ಇಟ್ಸ್ ಅ ವೆರಿ ಥ್ರಿಲ್ಲರ್. ಐ ಮೀನ್ ಎಂಡ್ ಲಾಸ್ಟ್ ಕ್ಲೈಮ್ಯಾಕ್ಸ್ ವರ್ಗು ಯಾರು ಸೂತ್ರಧಾರಿ ಯಾರು ಇದನ್ನೆಲ್ಲ ಮಾಡ್ತಾ ಇದಾರೆ. ನಾನಂತೂ ಫುಲ್ ಮೆಂಟ್ಲಾಗ್ಬಿಟ್ಟಿರ್ತೀನಿ ಇಡೀ ಸಿನಿಮಾದಲ್ಲಿ. ಸೊ ಕೊನೆಗೆ ಅದು ರಿವೀಲ್ ಆಗುತ್ತೆ ಯಾರು ಅಂತ. ಶೇಡ್ಸ್ ಅಂತ ಬಂದಾಗ, ಯಾಕಂದ್ರೆ ಒಂದೇ ಪಾತ್ರದಲ್ಲಿ, ಯಾಕಂದ್ರೆ ಆ ಟೆನ್ಷನ್ಸ್ ತುಂಬಾ ಇರುತ್ತೆ ಆ ಪಾತ್ರ ಅಂತ ಬಂದಾಗ. ಇನ್ನೊಂದು ಕ್ರೈಮ್ ಥ್ರಿಲ್ಲರ್ ಆ ಪಾತ್ರವನ್ನು ಕ್ಯಾರಿ ಮಾಡೋದು ಬಹಳ ಕಷ್ಟ ಇರುತ್ತೆ. ಇನ್ನೊಂದು ಜಾಲಿಗೆ ಒಂದು ಕ್ಯಾರೆಕ್ಟರ್ ಇದೆ. ಈ ತರ ತನಿಖೆ ಅನ್ನೋ ವಿಚಾರ ಬಂದಾಗ ಬೇರೆ ತರದ ಒಂದು ಆಕ್ಷನ್ಸ್ ಎಲ್ಲ ಮತ್ತೆ ಒಂದು ರಿಯಾಕ್ಷನ್ಸ್ ಎಲ್ಲ ಬೇಕಾಗಿರುತ್ತೆ. ಆ ಎರಡನ್ನು ಬ್ಯಾಲೆನ್ಸ್ ಮಾಡೋದು ಎಷ್ಟು ಕಷ್ಟ ಆಯ್ತು ಒಂದು ಮೊದಲ ಸಿನಿಮಾದಲ್ಲಿ. ಅದು ಆಕ್ಚುಲಿ ಏನಂತ ಹೇಳಿದ್ರೆ ಸೀಕ್ವೆನ್ಸ್ ಅಲ್ಲಿ ಶೂಟ್ ಮಾಡ್ತಾ ಹೋಯ್ತು ಅಂತಂದ್ರೆ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಇವಾಗ ಫಸ್ಟ್ ಕೊಲೆ ಆದಾಗ ನಾರ್ಮಲ್ ಅನ್ಸುತ್ತೆ, ಸೆಕೆಂಡ್ ಕೊಲೆ ಆದಾಗ ಸ್ವಲ್ಪ ಇನ್ನೂ ಇಂಟೆನ್ಸಿಟಿ ಜಾಸ್ತಿ ಆಗಿದೆ, ಮೂರನೇದಾದಾಗ ಇನ್ನೂ ಇಂಟೆನ್ಸಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ. ಬಟ್ ಇಲ್ಲಿ ಶೂಟ್ ಮಾಡ್ಬೇಕಾದ್ರೆ ಏನಾಯ್ತು, ಸ್ಟ್ರೈಟ್ ಆಗಿ ಹೋಗ್ಲಿಲ್ಲ. ಇವ್ರು ಹೇಳಿದ್ರಲ್ಲ ನವರಸ ಫಸ್ಟ್ ಕ್ಲೈಮ್ಯಾಕ್ಸ್ ಸೀನ್ ಕೊಟ್ಬಿಟ್ಟಿದ್ದಾರೆ ನನಗೆ. ಲಾಸ್ಟ್ ಫುಲ್ ಹೈ ಇಂಟೆನ್ಸಿಟಿ ಸೀನ್ ಏನಿದೆ ಅದನ್ನ ಫಸ್ಟ್ ಶೂಟ್ ಮಾಡಿದ್ರು. ಸೊ ಅದಾದ್ಮೇಲಿಂದ ಮತ್ತೆ ಲೋ ಇಂಟೆನ್ಸಿಟಿ ಬಂದ್ವಿ. ಸೊ ಇಟ್ ವಾಸ್ ಲೈಕ್ ಅವ್ರು ಕೇಳ್ತದೆ, ಬ್ರೋ ಇದು ಕರೆಕ್ಟ್ ಆಗಿದ್ಯಾ, ಇಷ್ಟು ಕೋಪ ಮಾಡ್ಕೊಳ್ಬೋದಾ ನಾನು, ಇಷ್ಟು ಆಂಗ್ರಿ ಆಗ್ಬೋದಾ ನಾನು ಅಂತ ಎಲ್ಲ ಕೇಳ್ತದೆ. ಇಲ್ಲ ಇನ್ ಸ್ವಲ್ಪ ಕಮ್ಮಿ ಮಾಡಿ, ಇನ್ನೊಂದು ಸ್ವಲ್ಪ, ಬಿಕಾಸ್ ಅವ್ರಿಗೆ ಕತೆ ನೀಟಾಗಿ ಅವ್ರಿಗೆ ಗೊತ್ತಿದೆ. ಬಟ್ ನನಗೆ ಆಕ್ಟಿಂಗ್ ಆಸ್ ಅನ್ ಆಕ್ಟರ್ ನನ್ನ ಕೆಲಸ ಏನಿದೆ ನಾನು ಮಾಡಿದ್ದೀನಿ. ಅವರು ಡೈಲಾಗ್ ಕೊಟ್ಬಿಟ್ಟು ನೋಡಿ ಈ ಡೈಲಾಗು, ಈ ಸೀನು, ಇದು ಲೊಕೇಶನ್, ಇಲ್ಲಿ ನಿಂತ್ಕೋಬೇಕು, ಇದು ಹಿಂಗ್ ಹೇಳ್ಬೇಕು ನೀವು, ಅವ್ರು ಏನ್ ಹೇಳಿದ್ರೆ ಅದು ನನ್ನ ಪಾತ್ರ ನಾನು ಮಾಡಿದ್ದೀನಿ. ಕೊನೆಯದಾಗಿ ಆದ್ರೂ ಸೂತ್ರಧಾರಿ ಯಾರು ಅಂತ ಗೊತ್ತಾಯ್ತಾ ಅಂತ? ನನಗೆ ಗೊತ್ತಾಗಿದೆ. ನಿಮಗೆ ಗೊತ್ತಾಗಬೇಕಂದ್ರೆ ಮೇ 9ನೇ ತಾರೀಕು ಸಿನಿಮಾ ನೋಡ್ಬೇಕಷ್ಟೇ. ವೇದಿಕೆ ಮೇಲೆ ನಿಂತ ಮಾತಾಡ್ತಾ ಗೆಳೆಯ ಕೂಡ ಜೊತೆಗೆ ಬಂದಿದ್ರು. ಯಾಕಂದ್ರೆ ಅವರ ಮೊದಲ ಸಿನಿಮಾದ ರಿಲೀಸ್ ಹಿಂದಿನ ದಿನದ ಕತೆ ಹೇಳಿದ್ರೆ, ಸೊ ಅಂತದ್ದೇ ಕತೆ ಈಗ ನಿಮ್ಮ ಜೀವನದಲ್ಲಿ ಸೃಷ್ಟಿಯಾಗೋ ಸಮಯ ಬಂದ್ರೆ ನನ್ನ ಜೀವನ ಹಂಗೆ ಆಗ್ಲಿ, ಧ್ರುವ ಸರ್ಜಾ ಅವ್ರ ಅದ್ದೂರಿ ಸಿನಿಮಾ ಆದಾಗ್ಲಿ ನನ್ನ ಜೀವನ ಆಗ್ಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಸೊ ಅವತ್ತಿನ ದಿನ ನಾನ್ ನಿಜವಾಗ್ಲೂ ಗೊತ್ತಿಲ್ಲ, ಇವರೆಲ್ಲ ಫಸ್ಟ್ ಸಿನಿಮಾ ಅಂತ ಅನ್ಬೇಕಾರೆ ಅದು ಧ್ರುವ ಅವ್ರ ಪಕ್ಕದಲ್ಲಿ ಇರ್ಬೇಕಾದ್ರೆ ಅದೊಂದು ನಂಗೆ ಥಾಟ್ ನನ್ಗೆ ಸಡನ್ ಆಗಿ ಬಂತು. ಯಾಕಂದ್ರೆ ಅವತ್ತಿನ ದಿನ ಇವತ್ತು ನನ್ನ ತಲೆಯಲ್ಲಿ ಹಂಗೆ ಇದೆ. ಇಸ್ ಅ ಕಾಮನ್ ಮ್ಯಾನ್ ಅಂಟಿಲ್ ಅದ್ದೂರಿ ರಿಲೀಸ್ ಆಗಿರೋ ಹಿಂದಿನ ದಿನವರೆಗೂ ಇಸ್ ನಾರ್ಮಲ್ ಮೈ ಫ್ರೆಂಡ್. ಸೊ 11:15 ಶೋ ಮುಗಿಸ್ಕೊಂಡು ಹೊರಗಡೆ ಜನ ಬರ್ಬೇಕಾದ್ರೆ ಅವನ್ನ ಎತ್ಕೊಂಡು ಬರ್ತಾರೆ ಹಿಂಗೆ. ಸೊ ಅಲ್ಲಿಂದ ಹಿ ವಾಸ್ ಅ ಸ್ಟಾರ್. ಸೊ ಆ ಲೈಫ್ ಚೇಂಜಿಂಗ್ ಟೈಮ್ ನಾನು ನೋಡಿದೀನಿ, ಆ ಪೀರಿಯಡ್ ನಾನು ನೋಡಿದೀನಿ. ಈ ಸರ್ಜಾ ಫ್ಯಾಮಿಲಿ ಜೊತೆಗಿನ ಒಡನಾಟ, ಯಾಕಂದ್ರೆ ಇಷ್ಟು ವರ್ಷ ಒಂದು ಫ್ರೆಂಡ್ಶಿಪ್ ಅನ್ನ ಕಂಟಿನ್ಯೂ ಮಾಡ್ಕೊಬರೋದಿಲ್ಲ, ಎಲ್ಲೂ ಒಂದು ರೀತಿ ಕೊರತೆ ಆಗಿಲ್ಲ, ಅದೇ ಒಂದು ಬಾಂಧವ್ಯ ಇರುತ್ತೆ, ಅದೇ ನಂಬಿಕೆ ಇದೆ ಜೊತೆಗೆ.
ಅವತ್ತಿಂದನೂ ಹಂಗೆ ಇದೀವಿ ನಾವು. ಯಾವ ತರ ಇದೆ ಫ್ರೆಂಡ್ಶಿಪ್ ಅದೇ ತರ ಇದೆ. ಸೊ ನನ್ನ ಪ್ರತಿಭೆನ ಯಾವತ್ ಫಸ್ಟ್ ಡೇ ಗುರ್ತಿಡಿದ್ರು, ಸೊ ಅದನ್ನೇ ಅವರು ಇವತ್ತವರೆಗೂ ನನ್ಗೆ ಅದೇ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅರ್ಜುನ್ ಸರ್ಜಾ ಅವ್ರು ಆಗಿರ್ಬೋದು, ಚಿರು ಇದ್ದಾಗ ಚಿರುನು ಆಗಿರ್ಬೋದು, ಧ್ರುವನು ಆಗಿರ್ಬೋದು. ಸೊ ಪ್ರತಿಯೊಂದು ಹಂತದಲ್ಲೂ ನನಗೆ ಎವ್ರಿ ಟೈಮ್ ಸಪೋರ್ಟ್ ಮಾಡಿದ್ದಾರೆ. ನನಗೆ ಒಂದು ಸಿನಿಮಾದಲ್ಲಿ ಮ್ಯೂಸಿಕ್ ಡೈರೆಕ್ಷನ್ ಮಾಡಕ್ಕೆ ಫಸ್ಟ್ ಅವಕಾಶ ಕೊಟ್ಟಿದ್ದು, ಕಂಪ್ಲೀಟ್ ಆಗಿ ಸಿನಿಮಾ ಮ್ಯೂಸಿಕ್ ಮಾಡಕ್ಕೆ ಅವಕಾಶ ಕೊಟ್ಟಿದ್ದು ನನಗೆ ಪೊಗುರಲ್ಲಿ ಧ್ರುವ ಅವರ ಸಿನಿಮಾದಲ್ಲಿ. ಸೊ ಅದರಲ್ಲಿ ಒಂದು ಹಾಡು ಮಾಡಿದೆ, ಕರಾಬು ಅನ್ನೋ ಒಂದು ಹಾಡು. ಅದು ಇವತ್ತಿಗೆ ಕನ್ನಡದ ಹೈಯೆಸ್ಟ್ ವ್ಯೂಡ್ ಸಾಂಗ್, 327 ಮಿಲಿಯನ್ ವ್ಯೂಸ್ ಇದೆ. ಸೊ ಹಾಗಾಗಿ ನನ್ನ ಧ್ರುವ ಅವರ ಬಾಂಡಿಂಗ್ ತುಂಬಾ ಚೆನ್ನಾಗಿದೆ. ನಾವ್ ಇವತ್ತಿಗೂ ಅದೇ ಮಾತಾಡ್ತಿದ್ವಿ, ನೆಕ್ಸ್ಟ್ ಸಿನಿಮಾ ಯಾವಾಗ್ಲೂ ಮಾಡೋದು ನೆಕ್ಸ್ಟ್ ಸಿನಿಮಾ ಅಂತ ಲೈಕ್ ಟಾಕಿಂಗ್. ಅದೇ ಅದ್ದೂರಿ ಇಂದಿನ ದಿನದ ನೆನಪುಗಳು ಹೇಳಿದ್ರಿ, ಪೋಸ್ಟ್ ಹಂಚೋದಾಗ್ಲಿ ಈ ತರದಲ್ಲ, ಆ ಕತೆ ಇದೆಯಲ್ಲ, ಆ ನೋವಿನ ಕತೆಗಳು ಈಗ್ಲೂ ಕಾಡ್ತಾ ಇರುತ್ತಾ ಧ್ರುವ ಅವರ ಜರ್ನಿ ಇಲ್ಲಿ ತನಕ ಬಂದು ನಿಂತಿರೋದೆಲ್ಲ ನೋಡಿದಾಗ? ಅವಾಗ ಅಂದ್ರೆ ಖುಷಿ ಆಗುತ್ತಲ್ವಾ. ಅಂದ್ರೆ ಒಬ್ರು ಸಕ್ಸಸ್ಫುಲ್ ಆಗ್ಬೇಕಾದಾಗ ಒಂದು ಟ್ರಾನ್ಸಿಷನ್ ಪೀರಿಯಡ್ ಅಲ್ಲಿ ನಾವ್ ಇರ್ತೀವಲ್ವಾ. ಸೊ ಅದು ಅವರು ಮರೆಯಕ್ಕಾಗಲ್ಲ, ಅದನ್ನ ನಾವು ಮರೆಯಕ್ಕಾಗಲ್ಲ. ಆ ಮೂಮೆಂಟ್ ಅಲ್ಲಿ ಅವ್ರ ಜೊತೆ ಯಾರ್ಯಾರಿದ್ರು ಅನ್ನೋದು ಅವ್ರು ಯಾವತ್ತೂ ಮರೆಯಕ್ಕಾಗಲ್ಲ. ಫಸ್ಟ್ ಡೇ ಫಸ್ಟ್ ಸಕ್ಸಸ್ ಬಂದಾಗ, ಸೊ ಆ ದಿನದಲ್ಲಿ ನಾನು ಅವ್ರ ಜೊತೆ ಇದ್ದೀನಲ್ಲ, ಅದೇ ನನ್ಗೆ ಒಂದು ಖುಷಿ ಸರ್. ಮತ್ತೊಂದ್ ಕಡೆ ಪೊಲೀಸ್ ಹೆಂಗಿದ್ರು ಆಗಿದ್ರಿ, ಈ ವಿಚಾರದ ಕೇಳಲೇಬೇಕಾಗುತ್ತೆ. ಪಹಲ್ಗಾಮಲ್ಲಿ ಏನಾಗಿದೆ ಒಂದು ಉಗ್ರರ ದಾಳಿ, ಅದು ಎಷ್ಟು ಬೇಸರ ತರಿಸಿದೆ ಅಂತ ತಮಗೆ? ತುಂಬಾ ಬೇಸರ ತರಿಸಿದೆ. ಅದು ನಮ್ಮ ಟೂರಿಸ್ಟ್ ಗಳ ಮೇಲೆ ಅಟ್ಯಾಕ್ ಮಾಡಿದಿದೆಯಲ್ಲ, ತುಂಬಾ ಹೇಡಿತನ, ತುಂಬಾ ವರ್ಸ್ಟ್. ಅವ್ರ ಗಂಡಸ್ರೇ ಅಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ ನಾನು. ಎದೆ ಕೊಟ್ಟು ಸೈನಿಕರ ಜೊತೆ ಹೋರಾಡ್ಬೇಕು. ಅವ್ರ ನಿಜವಾಗ್ಲು ಗಂಡಸರಾಗಿದ್ರೆ ಎದೆ ಕೊಟ್ಟು ಸೈನಿಕರ ಜೊತೆ ಹೋರಾಡ್ಬೇಕು. ಬಂದು ಟೂರಿಸ್ಟ್ ಗಳು ಪಾಪ ಏನು ಗೊತ್ತಿಲ್ಲದೆ ಅಮಾಯಕ ಟೂರಿಸ್ಟ್ ಗಳ ಮೇಲೆ ಗುಂಡಾರ್ಸಿದಾರಲ್ಲ, ಹೇಡಿಗಳು. ವರ್ಸ್ಟ್ ಪಾಕಿಸ್ತಾನೀಸ್, ವರ್ಸ್ಟ್, ನಿಜವಾಗ್ಲು ವೆರಿ ಬ್ಯಾಡ್. ಮತ್ತೊಂದ್ ಕಡೆ ಕೇಳ್ಪಟ್ವಿ, ನಿಮ್ಮ ಕುಟುಂಬದವರು ಅದೇ ಜಾಗಕ್ಕೆ ಟೂರ್ ಹೋಗಿ ಬಂದಿರೋ, ಪ್ರವಾಸಕ್ಕೆ ಹೋಗಿ ಬಂದಿರೋ ಅಂತ ನಿಜನಾ? ಹೌದು, ನಮ್ಮ ರಿಲೇಷನ್, ನಮ್ಮ ತಾಯಿ ರಿಲೇಷನ್ಸ್ 2 ದಿನ ಹಿಂದೆ ಅದೇ ಸೇಮ್ ಲೊಕೇಶನ್ಗೆ ಹೋಗಿ ಬಂದಿದ್ದಾರೆ. 2 ದಿನದ ಹಿಂದೆ ಅವ್ರು ಬಂದು ಇಲ್ಲಿ ಬೆಂಗಳೂರಲ್ಲಿ ಲ್ಯಾಂಡ್ ಆಗಿದ್ದಾರೆ. ನೆಕ್ಸ್ಟ್ ದಿನ ಇನ್ಸಿಡೆಂಟ್ ಆಗಿದೆ. ಅವ್ರಿದ್ದಾಗ ಏನಾದ್ರು ಸೆಕ್ಯೂರಿಟಿ ಸಮಸ್ಯೆ ಏನಾದ್ರು ಇತ್ತ ಅಥವಾ ಚೆನ್ನಾಗಿತ್ತ ಆ ಸಂದರ್ಭದಲ್ಲಿ ಮಾತನಾಡಿದ್ರೆ? ಅವ್ರ ಜೊತೆ ಮಾತಾಡ್ಲಿಕ್ಕೆ ನನಗೆ ಅವಕಾಶ ಸಿಕ್ಕಿಲ್ಲ. ಬಟ್ ನಮ್ಮ ತಾಯಿ ಅವ್ರು ಹೇಳಿದ್ರು, ಅವರು ಹೋಗಿದ್ರಂತ 1 ದಿನದ ಹಿಂದೆ ಬಂದಿದ್ದಾರೆ, ಅದಾಗಿ ನೆಕ್ಸ್ಟ್ ದಿನ ಅಟ್ಯಾಕ್ ಆಗಿದೆ ಅಂತ ಹೇಳಿದ್ರು. ನಾನು ಡೀಟೇಲ್ ಆಗಿ ಕೇಳಿಲ್ಲ ಅಲ್ಲಿ ಸೆಕ್ಯೂರಿಟೀಸ್ ಇತ್ತ ಅಂತ. ಬಟ್ ಸೆಕ್ಯೂರಿಟಿ ಬ್ರೀಚ್ ಆಗಿರೋದು ನನಗೆ ತುಂಬಾ ನೋವಿದೆ. ಅದುವೇ ಫಸ್ಟ್ ಆಕ್ಚುಲಿ ಪನಿಷ್ಮೆಂಟ್ ಅಲ್ಲಿಂದ ಸ್ಟಾರ್ಟ್ ಆಗ್ಬೇಕು. ಯಾರು ಆ ಸೆಕ್ಯೂರಿಟಿ ಅವತ್ತಲ್ಲಿ ಆಗಕ್ಕೆ, ಸೆಕ್ಯೂರಿಟಿ ಕೊಡ್ಲಿಕ್ಕೆ ಸಾಧ್ಯ ಆಗಿಲ್ಲ ಅವತ್ತು. ಸೊ ಅವ್ರಿಗೆ ಅಲ್ಲಿಂದ ಫಸ್ಟ್ ಪನಿಷ್ಮೆಂಟ್ ಸ್ಟಾರ್ಟ್ ಆಗಬೇಕು. ಫಸ್ಟ್ ನಮ್ಮಲ್ಲೇ ತಪ್ಪಿದೆ, ಅದನ್ನ ಸರಿ ಮಾಡ್ಕೊಂಡು ಆಮೇಲೆ ಬೇಕಾದ್ರೆ ವಾರ್ ಆದ್ರೂ ಮಾಡ್ಲಿ, ಏನಾದ್ರೂ ಮಾಡ್ಲಿ, ವಿ ಆರ್ ರೆಡಿ. ನಿಮ್ಮ ಅನಿಸಿಕೆ ಪ್ರಕಾರ ಯಾವ ರೀತಿಯ ಶಿಕ್ಷೆ ಆಗ್ಬೇಕು ಅಂತ ಅವ್ರಿಗೆ? ಅಂತ ಯಾಕಂದ್ರೆ ಇಲ್ಲೂ ಒಂದಷ್ಟು ಜನ ಪಾಕಿಸ್ತಾನದ ಬಾವುಟಕ್ಕೆ ರಕ್ಷಣೆ ಮಾಡುವಂತ ಕೆಲಸಗಳು ಮಾಡ್ತಾರೆ. ಇಂಥ ಒಂದು ಸಂದರ್ಭದಲ್ಲಿ ನಮ್ಮ ದೇಶನ ನಾವು ಉಳಿಸ್ಕೊಳ್ತಾರೆ ಇಂಥದ್ದು ಅಂತ. ಈ ಸಮಯದಲ್ಲಿ ಏನ್ ಮಾಡ್ಬೇಕಂದ್ರೆ ಸ್ವಲ್ಪ ಗಟ್ಟಿ ಮನ್ಸು ಮಾಡ್ಕೊಂಡು, ಸೊ ಯಾರ್ಯಾರು ನಮ್ಮ ದೇಶದ ವಿರುದ್ಧವಾಗಿ ಕೆಲಸ ಮಾಡ್ತಾರೆ ಅವ್ರನ್ನೆಲ್ಲಾರು ಕಳಿಸ್ಬಿಡೋದು ಒಳ್ಳೇದು ಸರ್. ಎಲ್ಲ ಕಳಿಸ್ಬಿಡ್ಬೇಕು ಸರ್, ಯಾರನ್ನ ಇಡ್ಸ್ಕೋಬಾರ್ದು. ಯಾಕಂದ್ರೆ ನಮ್ ದೇಶದಲ್ಲಿ ಇದ್ಕೊಂಡು, ನಮ್ಮ ಜೊತೆಲೆ ಇದ್ಕೊಂಡು ನಮ್ಗೆ ಕೆಟ್ಟದ್ ಬಯಸ್ತಾರೆ ಅಂತಂದ್ರೆ ಅವ್ರು ನಮ್ ದೇಶಕ್ಕೆ ಅವಶ್ಯಕತೆ ಇಲ್ಲ ಅಂತ ನನ್ನ ಭಾವನೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಆಲ್ ದ ಬೆಸ್ಟ್. May 9th ಬಿಗ್ ಡೇ, ಅನದರ್ ಬಿಗ್ ಡೇ, ಒಳ್ಳೆದಲ್ಲಿ ದೊಡ್ಡ ಸಕ್ಸಸ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಎಸ್, ಇದಿಷ್ಟು ಚಂದನ್ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಲೋಕೇಶ್ ಫಸ್ಟ್, ಬೆಂಗಳೂರು.